ನಮಸ್ಕಾರ ಸ್ನೇಹಿತರೆ. ಚೇಂಜ್ ಇಸ್ ದಿ ಲಾ ಆಫ್ ಲೈಫ್, ಸ್ಟಾಗ್ನೇಷನ್ ಇಸ್ ದಿ ಸೈನ್ ಆಫ್ ಡೆತ್ ಅಂತ ಹೇಳಿ ಕರಿತೀವಿ. ಈ ಜಗತ್ತಿನಲ್ಲಿ ಬದಲಾವಣೆ ನಿಸರ್ಗದ ನಿಯಮ. ಯಾವುದು ಬದಲಾಗೋದಿಲ್ಲ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಅಂತ ಹೇಳಲಾಗ್ತದೆ. ಆತ್ಮೀಯರೇ, ಡಾರ್ವಿನ್ ಒಂದು ಮಾತನ್ನು ಹೇಳ್ತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ. ಅಂದ್ರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದ್ರೆ ಉಳಿವಿಗಾಗಿ ಹೋರಾಟ ನಿಸರ್ಗದಲ್ಲಿ ಉತ್ತಮವಾದದ್ದು ಮಾತ್ರ ಉಳಿತದೆ ಎನ್ನುವ ಮಾತನ್ನ ಹೇಳಲಾಗ್ತದೆ. ಸ್ನೇಹಿತರೆ, ಯಾವುದೇ ಆಗಲಿ ನಾವು ಅಪ್ಡೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ ನಾವು ನಡೆಯಬೇಕಾಗ್ತದೆ, ಕಾಲಕ್ಕೆ ತಕ್ಕ ಹಾಗೆ ತಾಳ ಹಾಕು ಅಂತ ಹೇಳಲಾಗ್ತದೆ. ಹಾಗೇನೆ ನಾವು ಜಗತ್ತು ಹೇಗೆ ಬದಲಾಗ್ತದೆ, ಆ ಜಗತ್ತು ಯಾವಾಗಲೂ ಟೇಸ್ಟ್, ಹ್ಯಾಬಿಟ್ಸ್, ಫ್ಯಾಷನ್, ಬಿಹೇವಿಯರ್, ಹಾಗೇನೆ ಜನರ ಆಲೋಚನೆಗಳು, ಜನರ ವಿವೇಚನೆಗಳು, ಜನರ ಬೇಡಿಕೆಗಳು, ಆಶಯಗಳು, ಅವರ ಒಂದು ಸಿದ್ಧಾಂತಗಳು ಎಲ್ಲವೂ ಬದಲಾಗ್ತಾ ಇರ್ತದೆ. ಸ್ನೇಹಿತರೆ, ಈ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಗೆ ತಕ್ಕಂತೆ ಮನುಷ್ಯನೂ, ವ್ಯಕ್ತಿಯೂ, ಸಮಾಜವೂ ಬದಲಾವಣೆಯನ್ನು ಒಪ್ಕೊಳ್ಬೇಕಾಗ್ತದೆ. ಹಾಗೆ ಬದಲಾವಣೆಗೆ ತಕ್ಕಂತೆ ನಾವು ನಮ್ಮ ಆ ಸಿದ್ಧಾಂತಗಳನ್ನ ಅಥವಾ ವಿಧಾನಗಳನ್ನ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಜಗತ್ತು ಎಷ್ಟು ವೇಗವಾಗಿ ಓಡ್ತಾ ಇರ್ತದೆಯೋ ಅದಕ್ಕೆ ತಕ್ಕ ಹಾಗೆ ಜ್ಞಾನ, ತರಬೇತಿ, ಅಧ್ಯಯನ, ಅಧ್ಯಾಪನ, ಹೀಗೆ ನಮ್ಮ ನಾಲೆಡ್ಜ್ ಅನ್ನು ಸಹಿತವಾಗಿ ನಾವು ಅಪ್ಡೇಷನ್ ಮಾಡಬೇಕು. ನಾವು ಯಾರು ಅಪ್ಡೇಷನ್ ಮಾಡೋದಿಲ್ಲ ಅವರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತೀವಿ. ಅಲ್ಲ ಅಂತ ಹೇಳಿದ್ರೆ ನಮ್ಮ ಐಡೆಂಟಿಟಿಯನ್ನು ನಾವು ಕಳೆದುಕೊಳ್ತೀವಿ. ಸ್ನೇಹಿತರೆ, ಅದಕ್ಕೆ ನಿಮ್ಗೆ ಒಂದು ಸಾಮಾನ್ಯವಾಗಿ ಇಲ್ಲಿ ಉದಾಹರಣೆಗಳನ್ನ ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, 1998ರಲ್ಲಿ ಕೊಡಾಕ್ ಎಂಬ ಕಂಪನಿ 1,70,000 ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರೆ, ಬಹುಶಃ ವಿಶ್ವದ 85ರಷ್ಟು ಫೋಟೋ ಫಿಲಂಗಳನ್ನ ಇವರು ಮಾರಾಟವನ್ನ ಮಾಡ್ತಿದ್ರು. ಕೆಲವು ವರ್ಷಗಳಲ್ಲಿ ಡಿಜಿಟಲ್ ಫೋಟೋಗ್ರಫಿ ಬಂತು. ಮೊದಲು ಅವರು ಫಿಲಂಗಳನ್ನ ಮಾರಾಟ ಮಾಡ್ತಿದ್ರು, ಆದರೆ ಅದು ಹೋಗಿ ಈಗ ಏನಾಗಿದೆ, ಡಿಜಿಟಲ್ ಫೋಟೋಗ್ರಫಿ ಬಂತು. ಹಾಗಾಗಿ ಆ ಫಿಲಂಗಳನ್ನ ಯಾರು ಕೊಂಡ್ಕೊಳ್ಳಿಲ್ಲ. ಹಾಗಾಗಿ ಆ ಕೊಡಾಕ್ ಕಂಪನಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತು, ದಿವಾಳಿ ಆಯಿತು. ಎಲ್ಲ 1,70,000 ಏನು ಉದ್ಯೋಗಿಗಳಿದ್ರು ಅವರು ರಸ್ತೆಗೆ ಬಂದ್ಬಿಟ್ರು. ಅದೇ ರೀತಿನಲ್ಲಿ ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ HMT, ಬಜಾಜ್ ಸ್ಕೂಟರ್ಸು, ಇದು ಟಿವಿಗಳು ಕೆಲವು, ಮರ್ಫಿ ರೇಡಿಯೋ, ನೋಕಿಯಾ ಮೊಬೈಲು, ರಾಜದೂತ್ ಬೈಕ್ ಅಂತ ಇತ್ತು, ಅಂಬಾಸಿಡರ್ ಕಾರು, ದಿನೇಶ್ ಶೂಟಿಂಗ್ಸ್. ಸ್ನೇಹಿತರೆ, ಈ ಎಲ್ಲ ಕಂಪನಿಗಳು ಸಹಿತ ಗುಣಮಟ್ಟದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಅವು ಮಾರುಕಟ್ಟೆಯಿಂದ ಹೊರಗಡೆ ಬಂದವು. ಕಾರಣ ಏನಂತಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಅವು ಬದಲಾವಣೆಯನ್ನ ಮಾಡಿಕೊಳ್ಳಿಲ್ಲ. ಅದರ ತಾಂತ್ರಿಕತೆ ಇರ್ಬೋದು, ಅದರ ಟೇಸ್ಟ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಆ ಜನರ ಅಗತ್ಯಗಳಿಗೆ ತಕ್ಕಂತೆ, ಇಲ್ಲಾಂದ್ರೆ ಜನರ ಎಮೋಷನ್ಸ್ ಅನ್ನ ಕ್ಯಾಶ್ ಮಾಡಿಕೊಳ್ಳೋ ರೀತಿಯಲ್ಲಿ ಅವುಗಳನ್ನ ಜನರ ಅಗತ್ಯಗಳಿಗೆ ತಕ್ಕ ಹಾಗೆ ಅವರು ಟೆಕ್ನಾಲಜಿಯನ್ನ ಅಥವಾ ಅವರ ಮಾಡೆಲ್ಸ್ ಅನ್ನ ಅಥವಾ ಅದರ ಒಂದು ಐಡೆಂಟಿಟಿಯನ್ನ ಅವರು ಬದಲಾವಣೆ ಮಾಡಿಕೊಳ್ಳಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಪ್ರತಿ 10 ವರ್ಷಗಳಲ್ಲಿ ಪ್ರಪಂಚದಲ್ಲಿ ತಾಂತ್ರಿಕತೆ ಸಂಪೂರ್ಣವಾಗಿ ಟೆಕ್ನಾಲಜಿ ಬದಲಾಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ನಮಗೆ ಸಾಮಾನ್ಯವಾಗಿ 70ರಿಂದ 90ರಷ್ಟು ಕೈಗಾರಿಕೆಗಳೇನಾಗ್ತದೆ, ಈ ಪ್ರತಿ 10 ವರ್ಷಗಳಲ್ಲಿ ಕೈಗಾರಿಕೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ. ಸ್ನೇಹಿತರೆ, ಉದಾಹರಣೆಗೆ ನೋಡಿ ಸ್ನೇಹಿತರೆ, ಉಬರ್ ಕೇವಲ ಒಂದು ಸಾಫ್ಟ್ವೇರ್ ಆಗಿದೆ. ತನ್ನದೇ ಆದ ಒಂದೇ ಒಂದು ಕಾರು ಅವರ ಹತ್ರ ಇಲ್ಲ, ಆದರೆ ವಿಶ್ವದ ಅತಿ ದೊಡ್ಡ ಟ್ಯಾಕ್ಸಿ ಕಂಪನಿ. ಇದ್ರ ವಿಪರ್ಯಾಸ ನೋಡಿ ಸ್ನೇಹಿತರೆ, ಉಬರ್ನವ್ರ ಹತ್ರನ ಒಂದೇ ಒಂದು ಟ್ಯಾಕ್ಸಿ ಇಲ್ಲ, ಬರೀ ಸಾಫ್ಟ್ವೇರ್ ಅಷ್ಟೇ, ಆಪ್ ಅಷ್ಟೇ ಅವರು ಕ್ರಿಯೇಟ್ ಮಾಡಿದ್ದು. ಆದರೆ ಇವತ್ತು ವಿಶ್ವದ ಅತಿ ದೊಡ್ಡ ಟ್ಯಾಕ್ಸಿ ಕಂಪನಿ. ಹಾಗೇನೆ ಏರ್ಬನ್ನಿ, ಯೋಯೋ ತಮ್ಮದೇ ಆದ ಹೋಟೆಲ್ಗಳನ್ನ ಹೊಂದಿಲ್ಲ. ಅವರು ತಮ್ಮದೇ ಹೋಟೆಲ್ ಹೊಂದಿಲ್ಲ. ವಿಶ್ವದ ಅತಿ ದೊಡ್ಡ ಹೋಟೆಲ್ ಕಂಪನಿ, ಅದು ಆಪ್ ಅಷ್ಟೇ ಹೊಂದಿದೆ. ಪೇಟಿಎಂ ಇರ್ಬೋದು, ಓಲಾ ಕ್ಯಾಬ್ಸ್ ಇರ್ಬೋದು, ಓಯಾ ಇರ್ಬೋದು, ಬಹಳ ಅನೇಕ ಉದಾಹರಣೆಗಳನ್ನ ನಿಮಗೆ ಕೊಡಬಹುದು. US ನಲ್ಲಿ ವಕೀಲರಿಗೀಗ ಕೆಲಸನೇ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ IBM ವಾಟ್ಸನ್ ಸಾಫ್ಟ್ವೇರ್ ಅಂತಕ್ಕಂಥದ್ದು, ನೀವು ಯಾವುದಾದ್ರೂ ಕಾನೂನಿನ ಸಲಹೆ ಕೇಳಿ ಒಂದೇ ಕ್ಷಣದಲ್ಲಿ ಅದು ಆ ಸಾಫ್ಟ್ವೇರ್ ನಿಮಗೆ ಆ ಸಲಹೆಯನ್ನು ಕೊಟ್ಬಿಡ್ತದೆ. ಬಹುಶಃ ಮುಂದಿನ 10 ವರ್ಷಗಳಲ್ಲಿ 90ರಷ್ಟು US ಏನು ಅಮೆರಿಕಾದಲ್ಲಿರ್ತಕ್ಕಂಥ ವಕೀಲರು ನಿರುದ್ಯೋಗಿಗಳಾಗಿಬಿಡ್ತಾರೆ. ಸ್ನೇಹಿತರೆ, 10% ಉಳಿತಾರೆ. ಯಾಕೆ ಅಂದ್ರೆ ಅವರು ಸೂಪರ್ ಸ್ಪೆಷಲಿಸ್ಟ್ ಆಗಿರ್ತಾರೆ. ಹಾಗಾಗಿ ಸ್ನೇಹಿತರೆ, ವ್ಯಾಟ್ಸನ್ ಹೆಸರಿನ ಸಾಫ್ಟ್ವೇರ್ ಮಾನವನಿಗಿಂತ 4 ಪಟ್ಟು ನಿಖರವಾಗಿ ಕ್ಯಾನ್ಸರ್ ರೋಗವನ್ನು ನಿರ್ಣಯ ಮಾಡ್ತದೆ. ಇಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ.
ವ್ಯಾಟ್ಸನ್ ಹೆಸರಿನ ಸಾಫ್ಟ್ವೇರ್ ಮಾನವನಿಗಿಂತ ಮನುಷ್ಯನ ಸಂಶೋಧನೆ ಏನಿದೆ ಅಥವಾ ಏನು ಬ್ಲಡ್ ತಗೊಂಡೆಲ್ಲ ಟೆಸ್ಟ್ ಮಾಡ್ತಾರೆ ಅದಕ್ಕಿಂತ ನಿಖರವಾಗಿ ಕ್ಯಾನ್ಸರ್ ರೋಗ ನಿರ್ಣಯವನ್ನು ಅದು ಮಾಡ್ತದೆ. ಬಹುಶಃ 2030ರ ವೇಳೆಗೆ ಕಂಪ್ಯೂಟರ್ಗಳು ಮನುಷ್ಯರಿಗಿಂತ ಹೆಚ್ಚು ಬುದ್ಧಿವಂತರಾಗ್ಬಿಡ್ತವೆ. ಬಹುಶಃ ಮುಂದಿನ 10 ವರ್ಷಗಳಲ್ಲಿ 90ರಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳು ಪ್ರಪಂಚದಾದ್ಯಂತ ರಸ್ತೆಯಿಂದ ಕಣ್ಮರೆಯಾಗ್ತದೆ. ಯಾಕೆ ಅಂದ್ರೆ ಎಲೆಕ್ಟ್ರಿಕ್ ಅಥವಾ ಹೈಬ್ರಿಡ್ ಕಾರುಗಳು ಮಾತ್ರ ಬರ್ತದೆ ಸ್ನೇಹಿತರೆ. ಹಾಗಾಗಿ ಆ ಡೀಸೆಲ್ ಪೆಟ್ರೋಲ್ ಕಾರುಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ. ಅಲ್ಲಿ ಸೋಲಾರ್ ಬರ್ಬೋದು, ಎಲೆಕ್ಟ್ರಿಸಿಟಿ ಬರ್ಬೋದು, ಯಾವುದೋ ಒಂದು ಬಂದು ಅದನ್ನ ಜಾಗವನ್ನು ತುಂಬಿಕೊಳ್ತವೆ ಸ್ನೇಹಿತರೆ. ಜೊತೆಗೆ ರಸ್ತೆಗಳು ಖಾಲಿ ಆಗುತ್ತವೆ ಸ್ನೇಹಿತರೆ. ಪೆಟ್ರೋಲ್ ಬಳಕೆ 90ರಷ್ಟು ಕಡಿಮೆ ಆಗ್ತದೆ. ಆ ಸಮಯದಲ್ಲಿ ಏನಾಗ್ತದೆ, ಎಲ್ಲ ಅರಬ್ ರಾಷ್ಟ್ರಗಳು ದಿವಾಳಿ ಆಗ್ತವೆ ಸ್ನೇಹಿತರೆ. ನೀವು ಉಬರ್ನಂತ ಸಾಫ್ಟ್ವೇರ್ ಇಂದ ಕಾರನ್ನು ಪಡೆಯುತ್ತೀರಿ ಮತ್ತು ಕೇವಲ ಕ್ಷಣದಲ್ಲಿಯೇ ಇನ್ನು ಮುಂದಿನ ದಿನಗಳಲ್ಲಿ ಚಾಲಕ ರಹಿತ ಕಾರು ನಿಮ್ಮ ಮನೆ ಬಾಗಿಲಿ ಬರ್ತದೆ. ಚಾಲಕನೇ ಇರೋದಿಲ್ಲ, ಬಟ್ ಕಾರ್ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ಸ್ನೇಹಿತರೆ. ಇದು ಏನು ಪವಾಡ ಅಲ್ಲ, ಇದು ವಾಸ್ತವವಾಗಿರ್ತದೆ. ನೀವು ಅದನ್ನು ಯಾರೊಂದಿಗಾದ್ರೂ ಹಂಚಿಕೊಂಡ್ರೆ ಬೈಕಿಗಿಂತ ಕಡಿಮೆ ಅಗ್ಗದ ಒಂದು ಪೇಮೆಂಟ್ ಅನ್ನು ನೀವು ಮಾಡಬೇಕಾಗ್ತದೆ ಸ್ನೇಹಿತರೆ. ಕಾರುಗಳು ಚಾಲಕರಹಿತವಾಗಿರೋದ್ರಿಂದ 99% ಅವು ಸೆನ್ಸಾರ್ ಅನ್ನು ಅಳವಡಿಸಿಕೊಂಡಿರ್ತವೆ. ಹಾಗಾಗಿ ಅವು ಅಪಘಾತಗಳೇ ಇರೋದಿಲ್ಲ. ಹಾಗಾಗಿ ವಾಹನ ವಿಮೆ ಮುಂದಿನ ದಿನಗಳಲ್ಲಿ ಬಹುಶಃ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬಹುದು ಸ್ನೇಹಿತರೆ. ಚಾಲಕನಿಗೆ ಯಾವುದೇ ಉದ್ಯೋಗ ಇರುವುದಿಲ್ಲ. ನಗರಗಳು ಮತ್ತು ರಸ್ತೆಗಳಿಂದ 90ರಷ್ಟು ಕಾರುಗಳು ಕಣ್ಮರೆಯಾದ್ರೆ ಮತ್ತು ಚಾಲಕನಿಗೆ ನೆಲ್ಲಿರುತ್ತೆ ಸ್ವಾಮಿ ಉದ್ಯೋಗ. ಹಾಗಾಗಿ ಈ ಟ್ರಾಫಿಕ್, ಪಾರ್ಕಿಂಗ್ ಸಮಸ್ಯೆಗಳು ಎಲ್ಲ ಈ ಸ್ವಯಂ ಚಾಲಿತ ವಾಹನಗಳು ಬಂದಾಗ ಅದು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಾರು 20 ಕಾರುಗಳಿಗೆ ಸಮಾನ ಆಗಿಬಿಟ್ಟಿರ್ತದೆ. ಹಾಗಾಗಿ ಇನ್ನು 50 ವರ್ಷಗಳ ಹಿಂದೆ, ಬಹುಶಃ ನಿಮಗೆ ಗೊತ್ತಿರಬಹುದು, 50 ವರ್ಷಗಳ ಹಿಂದೆ STD PCO ಇಲ್ಲದಂತ ಸ್ಥಳ ಇರಲಿಲ್ಲ. ಎಲ್ಲಿ ರಸ್ತೆನಲ್ಲಿ ನೋಡಿದ್ರೆ, ಯಾವ ಸರ್ಕಲ್ ನಲ್ಲಿ ನೋಡಿದ್ರೆ STD ಬೂತ್ ನೋಡ್ತಿದ್ವಿ. ನಂತರ ಎಲ್ಲರ ಜೇಬ್ನಲ್ಲಿ ಮೊಬೈಲ್ ಬಂತು, ಫೋನ್ ಬಂದಾಗ ಈ ಎಲ್ಲ STD ಬೂತ್ಗಳು ಇವತ್ತು ಕಣ್ಮರೆಯಾಗಿದೆ ಸ್ನೇಹಿತರೆ. ಹಾಗಾಗಿ ಒಂದು ಕಾಲದಲ್ಲಿ ಈ ಮೊಬೈಲ್ ರೀಚಾರ್ಜ್ಗಳು ಇರ್ತಿದ್ವು ಸ್ನೇಹಿತರೆ. ಇವತ್ತು ಎಲ್ಲರೂ ಅವ್ರಿಗೆ ಮೊಬೈಲ್ ರೀಚಾರ್ಜ್ ಅನ್ನು ಮಾಡ್ಕೊಳ್ಳಕ್ಕೆ ಅವಕಾಶ ಇರೋದ್ರಿಂದನೇ ಇವತ್ತು ಮೊಬೈಲ್ ರೀಚಾರ್ಜ್ ಸಹಿತ ಅವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಿದೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಪ್ರತಿ 3 ಅಂಗಡಿಗಳಲ್ಲಿ ಒಂದು ಮೊಬೈಲ್ ಫೋನ್ ಮಾರಾಟ ಸೇವೆ ಇರ್ತದೆ. ಪ್ರತಿ ಅಂಗಡಿಗಳಲ್ಲಿ ನೋಡಿ ಅವರು ವಸ್ತುಗಳು ಇಟ್ಟಿರ್ತಾರೆ, ಜೊತೆನಲ್ಲಿ ಫೋನ್ ಮಾರಾಟದ ಇದಿರ್ತದೆ, ವಿಭಾಗನೂ ಇರ್ತದೆ. ಸೇವೆ, ರೀಚಾರ್ಜ್, ಅದಕ್ಕೆ ಬೇಕಾಗಿರ್ತಕ್ಕಂಥ ದುರಸ್ತಿ, ನಿರ್ವಹಣೆ ಎಲ್ಲ ಮಾಡಿಕೊಡ್ತಾರೆ. ಹಾಗಾಗಿ ಈಗ ಎಲ್ಲ ಪೇಟಿಎಂಗಳ ಮೂಲಕ ಮಾಡಲಾಗ್ತದೆ. ಹಾಗಾಗಿ ಜನಗಳು ಫೋನ್ಗಳಿಂದಲೂ ಎಲ್ಲ ಟಿಕೆಟ್, ರೈಲ್ವೆ ಇರ್ಬೋದು ಅಥವಾ ಹೋಟೆಲ್ ಇರ್ಬೋದು, ವಿಮಾನ ಇರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕ ಬುಕ್ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಾವು ಕರೆನ್ಸಿ ನೋಟ್ಗಳನ್ನ ಕಾಣ್ತೀವಿ. ಡಿಜಿಟಲ್ ಬಂದಿರೋದ್ರಿಂದ ಕರೆನ್ಸಿ ನೋಟ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಸ್ನೇಹಿತರೆ. ಹಾಗಾಗಿ ಒಬ್ಬ ವ್ಯಕ್ತಿ ಸಮಯಕ್ಕೆ ತಕ್ಕಂತೆ ವ್ಯವಹಾರ ಸ್ವಭಾವನ ಬದಲಾಯಿಸ್ತಿರ್ಬೇಕು ಸ್ನೇಹಿತರೆ. ನಾವು ಜಗತ್ತು ಬದಲಾದಾಗೆ ನಾವು ಬದಲಾಗಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ವ್ಯವಹಾರ ಅತ್ಯಂತ ಚಾಣಾಕ್ಷರಾಗಿದ್ದಲ್ಲಿ ಮಾತ್ರ ನೋಡಿ ನೀವು ಅತ್ಯಂತ ಬುದ್ಧಿವಂತರಾಗಬೇಕಾಗ್ತದೆ, ಸೃಜನಶೀಲರಾಗಬೇಕಾಗ್ತದೆ, ಹಾಗೆ ಕ್ರಿಯಾಶೀಲರಾಗಬೇಕಾಗ್ತದೆ, ಮತ್ತೆ ಟೆಕ್ನಿಷಿಯನ್ಸ್ ಆಗಬೇಕಾಗ್ತದೆ. ಹಾಗೆ ಮಾತ್ರ ನೀವೇನಾದ್ರೂ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ನಿಮ್ಮ ಅಸ್ತಿತ್ವವನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಒಂದು ನಿಮಗೆ ದೃಷ್ಟಾಂತವನ್ನು ಹೇಳ್ತೀನಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದೆ, ಏನೇ ಜಗತ್ತಿನಲ್ಲಿ ಬದಲಾವಣೆ ಆದರೂ ಅದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಇರಬೇಕು, ನಾವು ಬದಲಾಗುವ ಮನಸ್ಥಿತಿ ಇರಬೇಕು, ಅಪ್ಡೇಷನ್ ಮನಸ್ಥಿತಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತೀವಿ ಸ್ನೇಹಿತರೆ. ಥಾಮಸ್ ಆಲ್ವಾ ಎಡಿಸನ್ ನಿಮ್ಮೆಲ್ಲರಿಗೂ ಗೊತ್ತು. ಅವನು ಈ ಬ್ಯಾಟರಿಗಳಲ್ಲಿ ಸೀಸದ ಬದಲು ಬೇರೆ ರಾಸಾಯನಿಕಗಳನ್ನ ಬಳಸಬಹುದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅವನ ಪ್ರಯತ್ನ ಎಷ್ಟಂತಂದ್ರೆ 10,000 ಸಂಶೋಧನೆಗಳನ್ನ ಮಾಡಿದ ಅವನು. ದುರಾದೃಷ್ಟವಶ ಅವನು ಪ್ರಯತ್ನ ಬಹಳ ಮಾಡಿದ್ಮೇಲೆ ಕೊನೆಗೆ ಅವನಿಗೆ ಅದರ ಒಂದು ಬೇರೆ ಕೆಮಿಕಲ್ಸ್ ಅನ್ನು ಬಳಸಬಹುದು ಅಂತಕ್ಕಂಥ ಒಂದು ಸಂಶೋಧನೆಯನ್ನ ಮಾಡ್ದ. ಅದಕ್ಕೆ ಅವ್ರ ಸ್ನೇಹಿತರು ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ಅಲ್ಲ ಎಡಿಸನ್, ನೀನು 10,000 ಇದನ್ನ ಪ್ರಯೋಗಗಳನ್ನ ಮಾಡಿದೆ, ಬಟ್ ಅಷ್ಟು ವೇಸ್ಟ್ ಆಯ್ತಲ್ಲ ಅಂತೇಳಿ ಎಡಿಸನ್ ಹೇಳ್ತಾನೆ, ಇಲ್ಲ
ನಾನು ವ್ಯರ್ಥವಾಗಿ ಪ್ರಯತ್ನ ಮಾಡಿಲ್ಲ. ಈ ಪ್ರಯೋಗಗಳೆಲ್ಲವೂ ವ್ಯರ್ಥ ಅಲ್ಲ. ನಾನು ಕನಿಷ್ಠ 10,000 ವಸ್ತುಗಳನ್ನು ನನ್ನ ಸ್ಟೋರೇಜ್ ಬ್ಯಾಟರಿಗಳಲ್ಲಿ ಸೀಸದ ಬದಲಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡೆ. ನನ್ನ ಸಂಶೋಧನೆಯಿಂದ ನನಗೆ ಅರ್ಥ ಆಯಿತು ಇವ್ಯಾವೂ ಬಳಸಲಿಕ್ಕೆ ಬರೋದಿಲ್ಲ ಅನ್ನೋದನ್ನ. ಹಾಗಾಗಿ ಇಂಥ ವಸ್ತುವನ್ನೇ ಬಳಸಬೇಕು ಅಂತೇಳಿ ನಾನು ಕಂಡುಹಿಡಿದಿದ್ದು. ಹಾಗಾಗಿ ಯಾವ ವಸ್ತುವು ಚಿಕ್ಕದು ಅಥವಾ ದೊಡ್ಡ ಫಲಿತಾಂಶ ಏನೇ ಇರಲಿ, ಯಾವುದೇ ಇರ್ಬೋದು, ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಯಾವುದೇ ಫಲಿತಾಂಶ ಇರ್ಬೋದು, ಎಲ್ಲ ಕೆಲಸಗಳನ್ನು ಸಕಾರಾತ್ಮಕವಾಗಿ ಕಾಣೋದನ್ನು ಕಲಿಬೇಕು. ಎಡಿಸನ್ ತಮ್ಮ ಪ್ರಯತ್ನಗಳನ್ನು ಎಳ್ಳಷ್ಟು ತಗ್ಗಿಸಲಿಲ್ಲ, ಅವನಿಗೆ ಬೇಸರ ಆಗಲಿಲ್ಲ, ಏನೂ ಆಗಲಿಲ್ಲ. ಆದರೆ ಅವನು ಕಂಡುಹಿಡಿತಲೇ ಹೋದ. ಹೀಗೆ ನೂರಾರು ಸಂಶೋಧನೆಗಳನ್ನು ಮಾಡಿ ತನ್ನ ಬದುಕಿನಲ್ಲಿ ಯಶಸ್ಸನ್ನು ಕಂಡ ಸ್ನೇಹಿತರೆ. ಹಾಗೇನೆ ನೀವು ನಿರಾಶರಾಗ್ತಕ್ಕಂಥ ಅಗತ್ಯ ಇಲ್ಲ ಸ್ನೇಹಿತರೆ. ನೀವು ಈ ಜಗತ್ತು ಹೇಗೆ ಬದಲಾಗ್ತದೆ ಹಾಗೆ ನೀವು ಬದಲಾಗಿ ಜಗತ್ತಿಗೆ ಹೊಂದಿಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಚೇಂಜ್ ಇಸ್ ದಿ ಲಾ ಆಫ್ ಲೈಫ್, ಸ್ಟಾಗ್ನೇಷನ್ ಇಸ್ ದಿ ಸೈನ್ ಆಫ್ ಡೆತ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಹೇಳ್ತಾ ಒಳ್ಳೆದಾಗಲಿ ಸ್ನೇಹಿತರೆ.